ಬೆಳಗಾವಿಯಲ್ಲಿ ಒಂದು ರಾಬರಿ ನಡೆದಿತ್ತು. ಈ ಪ್ರಕರಣದ ಮೇಜರ್ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ರಾಬರಿ ಮಾಡೋದಕ್ಕೆ ಸರಿಸುಮಾರು 1,17 ಲಕ್ಷ ರೂಪಾಯಿ ದೋಚಿಕೊಂಡು ಹೋಗುವಂತ ಹೈಜಾಕ್ ಮಾಡಿದಂಥ ಪ್ರಕರಣದಲ್ಲಿ ಆರೋಪಿಗಳು ಬಳಸಿದ್ದು ಆಟಿಕೆ ಪಿಸ್ತೂಲು ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಪೊಲೀಸರು ಬೆನ್ನು ಬಿದ್ದು ಮಾಹಿತಿಯನ್ನ ಅರಿತು ಈಗ ಹೈಜಾಕ್ ಮಾಡಿದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಸಾಂಗ್ಲಿ ಅಟಪಾಡಿಯ ಮೂಲದ ಇಬ್ಬರನ್ನ ಸೆರೆ ಹಿಡಿಯಲಾಗಿದೆ. ಆರೋಪಿಗಳಾದ ನವನೀತ್ ಶಾಸ್ತ್ರಿ ಮತ್ತು ಸೂರಜ್ ಶಾಸ್ತ್ರಿಯ ಬಂಧನ ಆಗಿದೆ. ಸಂಕೇಶ್ವರ ಪಟ್ಟಣದ ಹೊರವಲಯದಲ್ಲಿ ನಡೆದಿದ್ದಂಥ ರಾಬರಿ ಇದು. ಆಟಿಕೆ ಪಿಸ್ತೂಲು ಅದನ್ನು ಬಳಕೆ ಮಾಡಿಕೊಂಡು 16 ಲಕ್ಷ ರೂಪಾಯಿ ರಾಬರಿ ಮಾಡಿದ್ರಂತೆ. ಕೇರಳದ ಚಿನ್ನದ ವ್ಯಾಪಾರಿ ಭರತ್ ಹಣ ಎಗರಿಸೋದಕ್ಕೆ ಮಾಡಿದಂಥ ಸ್ಕೆಚ್ ಇದು. ಆಟಿಕೆ ಪಿಸ್ತೂಲ್ನಿಂದ ದರೋಡೆ ಮಾಡಿದ್ದಾರೆ. ಕೇರಳದಿಂದ ಕೊಲ್ಲಾಪುರಕ್ಕೆ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು. ಇದಕ್ಕಾಗಿ ಕಾರನ್ನು ಮಾಡಿಫೈ ಮಾಡಿ ಕಂಪಾರ್ಟ್ಮೆಂಟನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಇದೇ ಕಂಪಾರ್ಟ್ಮೆಂಟ್ನಲ್ಲಿ ಚಿನ್ನ ತಂದು ಮಾರಿ ಹಣ ತಗೊಂಡು ಹೋಗ್ತಾ ಇದ್ರು. 1,17 ಲಕ್ಷ ಕಾರಲ್ಲಿ ಇಟ್ಕೊಂಡು ಭರತ್ ಸಂಬಂಧಿಕರು ತೆರಳುತ್ತಾ ಇದ್ರು. ಆ ಸಂದರ್ಭದಲ್ಲಿ ಆಟಿಕೆ ಪಿಸ್ತೂಲ್ ತೋರಿಸಿ ಸೂರಜ್, ಅಜಯ್, ಇರ್ಫಾನ್ ಬೆದರಿಕೆ ಹಾಕಿ ಕಾರಿಂದ ಕೆಳಗಿಳಿಸಿ ಹಣ ಇದ್ದ ವಾಹನದ ಸಮೇತ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಕಾರನ್ನ ಮಾಡಿಫೈ ಮಾಡೋದು, ಕಾರಲ್ಲಿ ಒಂದು ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಅದರಲ್ಲಿ ಹೋಗ್ತಾ ಚಿನ್ನ ಇಟ್ಕೊಂಡು ಹೋಗೋದು, ಬರ್ತಾ ಚಿನ್ನ ಮಾರಿರೋ ದುಡ್ಡು ಇಟ್ಕೊಂಡ್ ಬರೋದು. ಈ ಮಾಹಿತಿಯನ್ನ ಅರಿತಂತಹ ವ್ಯಕ್ತಿ ಈ 1,17 ಲಕ್ಷ ಇದ್ದಂತಹ ಕಾರನ್ನ ಅಡ್ಡಗಟ್ಟಿ ಆಟಿಕೆ ಪಿಸ್ತೂಲನ್ನು ತೋರಿಸಿ ಸೂರಜ್, ಅಜಯ್ ಮತ್ತು ಇರ್ಫಾನ್ಗೆ ಬೆದರಿಕೆ ಹಾಕ್ತಾರೆ. ಕಾರಿಂದ ಕೆಳಗಿಳಿಸಿ ಹಣವಿದ್ದ ವಾಹನದ ಸಮೇತ ಹೈಜಾಕ್ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ. ಉದ್ಯಮಿ ಭರತ್ ಇದ್ದಂತಹ ಕಾರು, ಭರತ್ ಓಡಿಸ್ಕೊಂಡ್ಬರ್ತಿದ್ದಂಥ ಕಾರು ಭರತ್ನ ಸಂಬಂಧಿಕರು ತಕ್ಷಣವೇ ವಾಹನ ದರೋಡೆ ಆಗ್ತಾ ಇದ್ದಂತೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಬಿಡ್ತಾರೆ. ಆಮೇಲೆ ಫೋನ್ ಟ್ರ್ಯಾಪ್ ಮಾಡಿ ಅರೆಸ್ಟ್ ಆಗ್ತಾರೆ. ಹೈಜಾಕ್ ಆದ ವಾಹನವನ್ನು ಪತ್ತೆ ಮಾಡ್ತಾರೆ. ಬೆಳಗಾವಿ ಪೊಲೀಸರ ಬೆನ್ನು ಬಿದ್ದು ಮಾಹಿತಿಯನ್ನು ಅರಿತು ಆರೋಪಿಗಳ ರೂಟು ಚೇಂಜ್ ಆಗುತ್ತೆ. ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಆರೋಪಿಗಳು ತಿಳ್ಕೊತಾರೆ. ಪೊಲೀಸರು ಈ ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಿದ್ದಂಗೆ ರೂಟ್ ಚೇಂಜ್ ಮಾಡ್ತಾರೆ. ಅದಾದಮೇಲೆ ಹುಕ್ಕೇರಿ ತಾಲೂಕಿನ ನೆರ್ಲಿ ಗ್ರಾಮದ ಬಳಿ 16 ಲಕ್ಷ ಎಗರಿಸಿ ಅಲ್ಲಿಂದ ಪರಾರಿ ಆಗ್ತಾರೆ. ಅದಾದ ಮೇಲೆ ಕಾರ್ ಸಿಗುತ್ತೆ. ಕಾರಲ್ಲಿ ಇನ್ನೂ 1,01 ಲಕ್ಷ ಇರೋದು ಪತ್ತೆ ಆಗುತ್ತೆ. ಆ 1 ಕೋಟಿ ಉಳಿದಂಥ ಹಣವನ್ನು ಪೊಲೀಸರು ಜಪ್ತಿ ಮಾಡ್ತಾರೆ. ಮೊಬೈಲ್ ಫೋನ್ ಟ್ರ್ಯಾಪ್ ಮಾಡಿ ಸಾಂಗ್ಲಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗುತ್ತೆ. 16 ಲಕ್ಷ ನಗದು ತಗೊಂಡು ಅವರು ಎಸ್ಕೇಪ್ ಆಗಿರ್ತಾರೆ. ಅವರನ್ನು ಬಂಧಿಸಿ ನೋಡಿದಾಗ ಅವರು ತೋರಿಸಿದ್ದ ಈ ಭಯ ಪಡಿಸೋದಕ್ಕೆ ತೋರಿಸಿದ್ದಂಥ ಪಿಸ್ತೂಲು ಆಟಿಕೆ ಪಿಸ್ತೂಲ್ ಅನ್ನೋದು ಗೊತ್ತಾಗುತ್ತೆ.